ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇನ್ನು ಇವತ್ತು ಬಂದು ಗುರುವಾರ. ಇನ್ನು ಗುರುವಾರದ ವ್ಲಾಗ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಅಲ್ಲಿಂದ ಬಂದ ತಕ್ಷಣ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ಟು ಇನ್ನು ಅಡುಗೆ ಕೆಲಸ ಕೂಡ ಮುಗೀತು. ಇನ್ನು ಬಿಸಿ ಅನ್ನ ಮಾಡಿಬಿಟ್ಟು ಬೇಳೆ ಪಾಪ್ ಮಾಡಿದ್ದೆ, ಚೆನ್ನಾಗಿರುತ್ತೆ ಅಂತೇಳಿ. ಇನ್ನು ನೈಟು ಚಪಾತಿ ಉಳಿದಿತ್ತು, ಚಪಾತಿ ಸ್ವಲ್ಪ ಜಾಸ್ತಿನೇ ಇದ್ವು. ಹಂಗಾಗಿ ಏನು ಕೂಡ ಪಲ್ಯ ಏನು ಮಾಡಲಿಲ್ಲ, ಸುಮ್ಮನೆ ಈ ಥರ ಗಟ್ಟಿಯಾಗಿ ಪಪ್ಪು ಮಾಡಿದೆ. ತುಂಬ ಚೆನ್ನಾಗಿರುತ್ತೆ ಪಪ್ಪು ಚಪಾತಿ. ನಿಜವಾಗ್ಲೂ ಚಟ್ನಿನೂ ಬೇಡ, ಪಲ್ಯನೂ ಬೇಡ, ಅಷ್ಟು ಚೆನ್ನಾಗಿರುತ್ತೆ ಕಾಂಬಿನೇಷನ್ ಮಾತ್ರ. ಹಾಗಾಗಿ ನೈಟ್ ಚಪಾತಿ ಉಳಿದ್ವಲ್ವ, ಅವಂಗೆ ಸ್ವಲ್ಪ ನಮ್ಮ ಮನೆಯವ್ರಿಗೆ ಬಿಸಿ ಮಾಡಿಬಿಟ್ಟು ಇನ್ನು ಸಾಂಬಾರು ಮತ್ತು ಚಪಾತಿ ಹಾಕ್ಕೊಟ್ಟಿದ್ದೆ. ಇನ್ನು ಅವ್ರದ್ದಾಗಲೇ ಊಟ ಆಗಿತ್ತು, ಗುಂಡೊಂದು ನಮ್ಮ ಮನೆಯವ್ರದ್ದು ಕೂಡ. ನನಗೆ ಯಾಕೋ ಬದನೇಕಾಯಿ ಗೊಜ್ಜು ತಿನ್ನಬೇಕು ಅಂತ ಅನ್ನಿಸ್ತು. ನನಗೆ ಮುಂಚೆಯಿಂದನೂ ಅಷ್ಟೇ ತುಂಬ ಇಷ್ಟ. ಒಂದು ಬದನೇಕಾಯಿ, ಟೊಮೊಟೊ ಹಣ್ಣು, ಹಸಿಮೆಣಸಿನ್ಕಾಯಿ ಹಿಂಗೆ ಸುಟ್ಕೊಂಡ್ಬಿಟ್ಟು ಸ್ವಲ್ಪ ಬೆಳ್ಳುಳ್ಳಿ, ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪಿದ್ರೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕ್ಯೂಚ್ಕೊಬಿಟ್ಟು ತಿನ್ನಬೇಕಂತ ತುಂಬ ಇಷ್ಟ. ನನಗೆ ಫೇವ್ರೇಟ್ ಆಗಿಬಿಟ್ಟಿದೆ. ಇವಾಗೂ ಅಷ್ಟೇ, ಬಿಸಿ ಮುದ್ದೆಗಾಗಲಿ, ಅನ್ನಕ್ಕಾಗಲಿ, ಚಪಾತಿ ಎಲ್ಲದಕ್ಕೂ ಕೂಡ ಚೆನ್ನಾಗೇ ಸೆಟ್ ಆಗುತ್ತೆ ಅದು. ಹಂಗಾಗಿ ನಾನು ಒಂದು ಬದನೇಕಾಯಿ ತೊಗೊಂಡು ಬಂದು ಒಂದು ಟೊಮೊಟೊ ಸುಟ್ಕೊತಾ ಇದ್ದೀನಿ, ಗೊಜ್ಜು ಮಾಡ್ಕೊಳ್ಳೋಣ ಅಂತ ಹೇಳಿ. ಇನ್ನು ನಮ್ಮ ಗುಂಡನ್ನು ಕೂಡ ರೆಡಿ ಮಾಡಿದ್ದೆ ಅಂಗನವಾಡಿಗೆ ಹೋಗಲಿ ಅಂತ ಹೇಳ್ಬಿಟ್ಟು. ಇನ್ನು ಅವನಂತೂ ಸಖತ್ತು ಮಾತಾಡ್ತಾ ಇದ್ದಾನೆ ಇತ್ತೀಚೆಗಂತೂ. ಆ ಚೀಲ ಹತ್ಬಿಟ್ಟು ನೋಡಿ ನಾನು ಎಷ್ಟು ಎತ್ತರ ಇದ್ದೀನಿ ಅಂತ ಹೇಳ್ತಾ ಇದ್ದ. ಅವನಿಗೆ ಎತ್ತರ ಆಗೋದು ಸ್ವಲ್ಪ ಬೇಗ ದೊಡ್ಡವನಾಗೋದೇ ಕನಸಲ್ಲಿದೆ. ಯಾವಾಗಲೂ ಹಂಗೆ ಅಂತ ಇರ್ತಾನೆ, ನಾನು ಯಾವಾಗ ದೊಡ್ಡವನಾಗ್ತೀನಮ್ಮ, ನಾನು ಯಾವಾಗಲೂ ಎತ್ತರ ಆಗ್ತೀನಿ, ಇಷ್ಟು ಎತ್ತರ ಯಾವಾಗ ಆಗ್ತೀನಿ ಅಂತ ಕೇಳ್ತಾನೇ ಇರ್ತಾನೆ ಅವನು. ಇವಾಗ ಚೀಲ ಹತ್ಬಿಟ್ಟು ನೋಡು ನನಗೆ ಸ್ಟ್ಯಾಂಡ್ ಸಿಗ್ತಾಯಿದೆ, ನಾನು ಎಷ್ಟು ಎತ್ತರ ಇದ್ದೀನಿ ಅಂತ ಕೂಡ ಇನ್ನು ಹೇಳ್ತಾ ಇದ್ದ. ಇನ್ನು ಫೈನಲಿ ಊಟನೂ ಆಯಿತು, ಎಲ್ಲ ಆಯಿತು. ಇನ್ನು ಗುಂಡನ್ನ ಅಂಗನವಾಡಿ ಕೂಡ ಕಳಿಸಿದ್ದೆ ಇತ್ತು. ಇನ್ನು ವಿಮಾನ ಹೋಗ್ತಾಯಿತ್ತು, ತುಂಬ ಕೆಳಗೆ ಹೋಗ್ತಾ ಇತ್ತು. ಮುಂಚೆ ಎಲ್ಲ ವಿಮಾನ ನೋಡಿದ್ರೆ ತುಂಬ ಇಷ್ಟ ಆಗೋದು, ಖುಷಿ ಆಗ್ತಾಯಿತ್ತು. ಇತ್ತೀಚೆಗಂತೂ ಅಲ್ಲೂ ಇಲ್ಲೂ ಬೀಳೋದು ನೋಡಿಬಿಟ್ಟು ಒಂದು ಸ್ವಲ್ಪ ಕೆಳಗಡೆ ಹೋದರೆ ಸಾಕು ವಿಮಾನ, ಸ್ವಲ್ಪ ಭಯ ಅನಿಸ್ಬಿಡುತ್ತೆ. ಏನಾದರೂ ಪ್ರಾಬ್ಲಮ್ ಆಗಿದೆಯೇನೋ, ಇಲ್ಲಗಿನ ಬೀಳುತ್ತೆ ಅನ್ನೋಷ್ಟು ಒಂಥರ ಮನಸ್ಸಲ್ಲಿ ಹಂಗೆ ಆ ಥರ ಅನ್ನಿಸ್ತಾ ಇರುತ್ತೆ. ಹಂಗೇನೆ ಇವಾಗ ಅನ್ನಿಸೋದು. ಮುಂಚೆ ಅಂತೂ ಸಖತ್ತು ಖುಷಿ ಅನ್ನಿಸ್ತಾ ಇತ್ತು ನೋಡೋದಕ್ಕೆ, ಎಷ್ಟು ಮೇಲೆ ಹೋದರೂ ಕೂಡ ಒಂಥರ ಖುಷಿ ಅನ್ನಿಸ್ತಾ ಇತ್ತು. ಇತ್ತೀಚೆಗಂತೂ ಒಂದು ಸ್ವಲ್ಪ ಕೆಳಗಡೆ ಹೋದ್ರೂ ಒಂಥರ ಭಯ ಅನ್ನಿಸ್ತಾ ಇರುತ್ತೆ. ಇನ್ನು ಫೈನಲಿ ನನ್ನ ಕೆಲಸ ಎಲ್ಲ ಮುಗಿಸ್ದೆ. ಇವತ್ತು ಗುರುವಾರ ಅಲ್ವಾ, ಇನ್ನು ಮನೆಯೆಲ್ಲ ಸ್ವಲ್ಪ ನೀಟಾಗಿ ತೊಳೆದ್ಬಿಟ್ಟೆ. ಎಲ್ಲ ಪೈಪ್ ತೊಗೊಂಡ್ಬಿಟ್ಟು ಇನ್ನು ನೀರು ಬಿಟ್ಕೊತ ಇನ್ನು ಕಡ್ಡಿ ಪೊರಕೆ ತೊಗೊಂಡು ಚೆನ್ನಾಗೆಲ್ಲ ಗುಡಿಸಿ ಕ್ಲೀನ್ ಮಾಡಿಬಿಟ್ಟೆ. ಇದು ಮಾಫಲ್ಲೆಲ್ಲ ಕ್ಲೀನ್ ಮಾಡಿದ್ರೆ ಬೇಗ ಕ್ಲೀನ್ ಆಗೋಲ್ಲ, ಅದಕ್ಕೆ ಸುಮ್ಮನೆ ಪೈಪ್ ಹಾಕ್ಬಿಟ್ಟು ನೀರು ಬಿಟ್ಬಿಡ್ತೀನಿ. ನೀರು ಬಿಟ್ಬಿಟ್ಟು ಚೆನ್ನಾಗಿ ಪೊರಕೆ ತಗೊಂಡು ಗುಡಿಸ್ಬಿಟ್ರೆ ತುಂಬ ಕ್ಲೀನ್ ಆಗುತ್ತೆ, ಇನ್ನು ಒರೆಸೋದೇ ಬೇಕಿರೋದಿಲ್ಲ. ಆಮೇಲೆ ಸ್ವಲ್ಪ ಬೇಗ ಹಾರಲ್ಲಲ್ವ, ಅದಕ್ಕೆ ಮ್ಯಾಫ್ ತೊಗೊಂಡ್ಬಿಟ್ಟು ಹಂಗೆ ಸ್ವಲ್ಪ ನೀರು ಹತ್ಕೊಂಡ್ಬಿಟ್ಟು ನೀಟಾಗಿ ಒರೆಸ್ಕೊಬಂದುಬಿಟ್ರೆ ಇನ್ನು ಚೆನ್ನಾಗಿ ಹಾರ್ಕೊಳ್ಳುತ್ತೆ ಅಂತ ಹೇಳಿ ಇನ್ನು ಅದನ್ನು ಕೂಡ ಎಲ್ಲ ಸ್ವಲ್ಪ ಡೀಪ್ ಕ್ಲೀನ್ ಮಾಡಿಕೊಂಡೆ. ಹಾಯ್ ಫ್ರೆಂಡ್ಸ್, ಈಗ ಟೈಮ್ ಬಂದು ಕರೆಕ್ಟಾಗಿ 2:30 ಆಗ್ತಾಯಿದೆ, ಮಧ್ಯಾಹ್ನ ಟೈಮ್ ಇವಾಗ. ಇನ್ನು ಮನೆ ಕೆಲಸ ಎಲ್ಲ ಆಯಿತು, ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಇನ್ನು ಫ್ರೆಶ್ ಅಪ್ ಆಗಿ ಬಂದೆ. ಅದೆಲ್ಲ ಫುಲ್ಲು ಕ್ಲೀನ್ ಮಾಡಿ ನೆಲ ಒರೆಸೋಷ್ಟೊತ್ತಿಗೆ ಫುಲ್ಲು ಬೆವತ್ಬಿಟ್ಟಿದ್ದೆ. ಇನ್ನು ಹೋಗ್ಬಿಟ್ಟು ಹಂಗೆ ಬೇಗ ಸ್ನಾನ ಮಾಡ್ಕೊಬಂದೆ. ಇವಾಗ ಒಂದು ಸ್ವಲ್ಪ ಹಂಗೆ ಕೂಲ್ ಆಗ್ತಾಯಿದೆ. ಬಿಸಿಲು ಅಂದರೆ ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಇವಾಗ ಪರವಾಗಿಲ್ಲ, ಒಂದು ಸ್ವಲ್ಪ ಸೂರ್ಯ ಮೋಡ ಅಡ್ಡ ಆಗುತ್ತಲ್ವ, ಅವಾಗ ಒಂದು ಸ್ವಲ್ಪ ನೆರಳು ಬರುತ್ತೆ, ಆಮೇಲೆ ಹಂಗೆ ಬಿಸಿಲು ಬರ್ತಾಯಿದೆ. ಮೇಲೂ ಒಳಗಂತೂ ಇರೋದಕ್ಕಾಗ್ತಾಯಿಲ್ಲ. ಇನ್ನು ಕರೆಂಟ್ ಅವಾಗವಾಗ ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ. ಏನೇ ಫ್ಯಾನ್ ಹಾಕ್ಕೊಂಡ್ರೂ ಕೂಡ ಒಳಗಡೆ ಆ ಬಿಸಿ ಗಾಳಿಗೆ, ಆ ಶೀಟ್ ಹೀಟಿಗಂತೂ ಒಂದು ನಿಮಿಷ ಇರೋದಕ್ಕಾಗ್ತಾಯಿಲ್ಲ. ಇಲ್ಲಿ ನೋಡ್ಬೋದು ಇಲ್ಲಿ ಮಂಚ ಹಾಕಿದ್ದೀವಿ ಬೇವಿನ ಮರದ ಕೆಳಗಡೆ. ಇನ್ನು ಇಲ್ಲಿ ಸ್ವಲ್ಪ ಪರವಾಗಿಲ್ಲ, ತಂಪಿರುತ್ತೆ. ಗಾಳಿ ಅಷ್ಟೇ, ಗಾಳಿ ಕೂಡ ಇಲ್ಲ. ನೋಡ್ತಾ ಇರ್ಬೋದು, ಒಂದು ಎಲೆ ಸಮೇತ ಅಲ್ಲಾಡ್ತಾ ಇಲ್ಲ, ಅಸಲು ಗಾಳಿ ಅನ್ನೋದೇ ಇಲ್ಲ. ನೋಡ್ತಾ ಇರ್ಬೋದು, ಇಷ್ಟು ಮರ ಗಿಡ ಇದ್ದರೂ ಕೂಡ ಗಾಳಿ ಇಲ್ಲ. ಏನು ಮಾಡೋದು, ಸಂಜೆ ಆಗ್ತಾ ಒಂದು ಸ್ವಲ್ಪ ಹಂಗೆ ತಂಪಾಗುತ್ತೆ. ಮಳೆ ಅಂತೂ ಇಲ್ಲವೇ ಇಲ್ಲ, ಏನು ಮಾಡೋದು, ಮಳೆ ಬರೋವರೆಗೂ ಇದೇ ಪರಿಸ್ಥಿತಿನೇ. ಇನ್ನು ಇವತ್ತು ಗುರುವಾರ, ಇನ್ನು ಕೆಲಸ ಎಲ್ಲ ಮುಗ್ದಿದೆ. ಇನ್ನು ಸಾಯಂಕಾಲಕ್ಕೆ ಸ್ವಲ್ಪ ಅಡುಗೆ ಮಾಡಿಬಿಟ್ಟು ಇನ್ನು ದೇವ್ರ ಫೋಟೋ ಎಲ್ಲ ಒರೆಸಿ ಪೂಜೆ ಮಾಡಬೇಕು. ಇವತ್ತು ಪೂಜೆ ಮಾಡಿ ತುಂಬ ದಿನ ಆಯಿತು ಪೂಜೆ ಮಾಡೋದಕ್ಕೆ ಇಷ್ಟ, ಆದರೆ ಭಾಳ ಕಷ್ಟ ಅನ್ನಿಸ್ತಾ ಇದೆ. ಏನು ಗೊತ್ತಾ, ಎಷ್ಟು ಚೆನ್ನಾಗಿ ಫೋಟೋ ಎಲ್ಲ ಒರೆಸಿ ನೀಟಾಗಿ ಹೂವು ಮುಡಿಸಿ ಪೂಜೆ ಮಾಡಿದ್ರೆ ಬೆಳಗ್ಗೆ ಬಂದು ನೋಡೋಷ್ಟೊತ್ತಿಗೆ ಇಲಿ ಇದ್ದಾವಲ್ವ, ಇಲಿ ಎಲ್ಲ ಕೂಡ ದೇವ್ರ ಫೋಟೋ ಎಲ್ಲ ದಬ್ಬಾಕ್ಬಿಟ್ಟಿರ್ತವೆ. ಅದಕ್ಕೆ ಬೇಜಾರು ನನಗೆ, ಪೂಜೆ ಮಾಡೋದಕ್ಕೆ ಒಂಥರ ಅನ್ನಿಸ್ತಾ ಇರುತ್ತೆ ಆ ಫೋಟೋ ನೋಡಿದ್ರೆ. ಸುಮ್ಮನೆ ಹಂಗೆ ದೇವ್ರ ಫೋಟೋ ಯಾವಾಗಲೂ ಕೂಡ ಬೋರ್ಲು ಬೀಳಬಾರ್ದಲ್ವ, ಅದಕ್ಕೆ ಒಂಥರ ಅನ್ನಿಸ್ಬಿಡುತ್ತೆ ನನಗೆ. ಅದಕ್ಕೆ ದೀಪ ಅಷ್ಟೇ, ದೀಪ ಹಚ್ಚಿರ್ತೀವಲ್ಲ, ಮತ್ತು ಬೆಳಗ್ಗೆ ಬಂದು ನೋಡೋಷ್ಟೊತ್ತಿಗೆ ಆ ದೀಪದಲ್ಲಿರೋ ಬತ್ತಿ ಗಿತ್ತಿ ಎಲ್ಲ ತೆಗೆದು ತಿಂದು
ಎಲ್ಲ ದೀಪ ಎಲ್ಲ ಆ ಕಡೆ ಸೈಡ್ ಈ ಕಡೆ ಸೈಡೆಲ್ಲ ಒಗೆದು ಫೋಟೋ ಎಲ್ಲ ದಬಾಕ್ಬಿಟ್ಟಿರ್ತೇವೆ. ಅದಕ್ಕೆ ತುಂಬ ಬೇಜಾರಾಗ್ತಾಯಿದೆ. ಅದು ಸ್ವಲ್ಪ ಏನಾದರೂ ಐಡಿಯಾ ಮಾಡಿ ಚೇಂಜ್ ಮಾಡಬೇಕು. ಇಲ್ಲಾಂದರೆ ಅದಕ್ಕೆ ದೀಪ ಹಚ್ಚೋದೇನು ಬೇಡ, ಸುಮ್ಮನೆ ಉದ್ದಿನ ಕಡ್ಡಿ ಹಚ್ಬಿಟ್ಟು ಕೈ ಮುಗಿಯೋಣ ಅಂತ ಅಂದ್ಕೊಂಡು ಇವತ್ತೆಲ್ಲ ಕ್ಲೀನ್ ಮಾಡಿದ್ದೀನಿ. ಇಷ್ಟೊತ್ತು ನೋಡಬೇಕು ಹೆಂಗಾಗುತ್ತೋ ಗೊತ್ತಿಲ್ಲ. ಇವಾಗ ಸ್ವಲ್ಪ ಪರವಾಗಿಲ್ಲ, ವಾತಾವರಣ ಹಂಗೆ ಕೂಲಾಗಿದೆ, ಗಾಳಿ ಏನಿಲ್ಲ. ಫ್ರೆಂಡ್ಸ್, ಹಂಗೆ ವಿಡಿಯೋ ಕಂಟಿನ್ಯೂ ಆಗಿರುತ್ತೆ, ನೋಡಿಬಿಟ್ಟು ಸಪೋರ್ಟ್ ಮಾಡಿ. ಇನ್ನು ನೆನ್ನೆ ಒಬ್ಬ ಸಿಸ್ಟರ್ ಕಮೆಂಟ್ ಮಾಡಿದ್ರು, ಕೋಳಿ ನಿಮ್ಮವೇನಾ ಇಲ್ಲ ಓನರ್ವಾ, ಮೊಟ್ಟೆ ಎಲ್ಲ ಏನು ಮಾಡ್ತೀರಂತ ಹೇಳ್ಬಿಟ್ಟು. ಆ ಕೋಳಿ ಎಲ್ಲ ಬಂದ್ಬಿಟ್ಟು ನಾವು ಓನರ್ವೇನೆ, ಇನ್ನು ನಾವು ಸ್ವಂತ ಅಂತ ಏನು ಕೂಡ ಇಲ್ಲ ಬಂದಾಗಿಂದ ಸಾಕಿಲ್ಲ. ಮುಂಚೆ ಎಲ್ಲ ಅಷ್ಟೇ, ನಮ್ಮ ಮನೆಯವರೆಲ್ಲ ಇದ್ದಾಗ ಮೊಟ್ಟೆ ಎಲ್ಲ ಕೂಡ ಹಂಗೆ ಎತ್ತಿಟ್ಬಿಟ್ಟು ಇನ್ನು ಆರಿ ಕುಂದಿರ್ಸ್ತಾಯಿದ್ರು. ಇನ್ನು ನಾನು ಬಂದಾಗಿಂದ ಅಷ್ಟೇ, ನಾನು ಬಂದು ಒಂದು 2 ತಿಂಗಳು 3 ತಿಂಗಳು ಆಗ್ಬೋದೇನೋ ಇಲ್ಲಿಗೆ ನಾವು ಇಲ್ಲಿ ಸೆಟ್ಲ್ ಆಗಿಬಿಟ್ಟು. ಆವಾಗಿಂದ ಅಷ್ಟೇ 3 ಕೋಳಿ ಮೊಟ್ಟೆ ಇಡ್ತಾಯಿದ್ವು. ಇನ್ನು ಆ ಮೊಟ್ಟೆ ಎಲ್ಲ ಕೂಡ ಸಪ್ರೇಟ್ ಎತ್ತಿಟ್ಬಿಟ್ಟು ಇನ್ನು ಮೊನ್ನೆ ಎಲ್ಲ ಆರಿ ಕುಂದಿರ್ಸಿದ್ವಿ. ಇನ್ನು ಮರಿ ಕೂಡ ಮಾಡಿದ್ದೇವೆ. ನೋಡ್ತಾ ಇರ್ಬೋದು, ತುಂಬ ಮರಿ ಮಾಡ್ತೇವೆ ಫ್ರೆಂಡ್ಸ್. ಏನು ಮಾಡೋದು, ಹದ್ದು ಕಾಟ ಜಾಸ್ತಿ ಇದೆ ಇಲ್ಲಿ. ಹೆಂಗೆ ಎತ್ಕೊಂಡು ಹೋಗ್ತಾವೆ ಅನ್ನೋದೇ ಗೊತ್ತಾಗೋದಿಲ್ಲ. ಯಾವಾಗಲೂ ಕೂಡ ಪಾಪ ನಮ್ಮ ಕಣ್ಮುಂದೆನೇ ಇರ್ತವೆ, ಆದರೂ ಕೂಡ ಸಡನ್ನಾಗಿ ಬಂದುಬಿಟ್ಟು ಎತ್ಕೊಂಡು ಓಡೋಗ್ಬಿಡ್ತೇವೆ ಒಂದೊಂದು ಮರಿ. ಅದಕ್ಕೆ ತುಂಬ ಬೇಜಾರಾಗುತ್ತೆ ಕೋಳಿ ಸಾಕೋದಕ್ಕೂ ಕೂಡ. ಫ್ರೆಂಡ್ಸ್, ಬನ್ನಿ ಮಾವಿನ ಹಣ್ಣು ತಿನ್ನೋಣ. ಯಾಕೋ ತಿನ್ಬೇಕಂತ ಅನ್ನಿಸ್ತು. ಇನ್ನು ಮರದ ಹತ್ರ ಹೋಗ್ಬಿಟ್ಟು ಒಂದು ತಗೊಂಡು ಬಂದೆ. ತುಂಬ ಸ್ವೀಟ್ ಇದೆ ಇದು. ಎಷ್ಟು ಚೆನ್ನಾಗಿದೆ ಅಂದರೆ ಹೇಳೋಕ್ಕಾಗಲ್ಲ, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಇಲ್ಲಿ ಟೋಟಲಿ ಬಂದುಬಿಟ್ಟು ಒಂದು 12-13 ಮಾವಿನ ಮರ ಇದೆ ಟೋಟಲಿ. ಅಲ್ಲೆಲ್ಲ ಕೂಡ ಅಷ್ಟೇ ಫುಲ್ಲು ಹಣ್ಣಾಗ್ಬಿಟ್ಟು ಎಲ್ಲ ಕೆಳಗಡೆ ಬಿದ್ದುಬಿಟ್ಟಿದ್ದಾವೆ. ನಾನು ಬಂದುಬಿಟ್ಟು ಈ ಮರದ ಹತ್ರನೇ ಹೋಗಿ ಒಂದು ತೊಗೊಂಡು ಬಂದೆ, ತಿನ್ನೋಣ ಅಂತ ಹೇಳಿ. ಜಾಸ್ತಿ ಕೂಡ ತಿನ್ನೋಕ್ಕಾಗಲ್ಲ, ಊಟ ಆಗಲಿ ಏನೇ ಆಗಲಿ. ಇವಾಗ ಏನು ಲೈಟಾಗಿ ಅಷ್ಟೇ ತಿನ್ನಬೇಕು. ಇಷ್ಟು ಕೂಡ ತಿನ್ನೋದಿಲ್ಲ ನಾನು, ಇದರಲ್ಲಿ ಹಂಗೆ ಉಳಿಸ್ತೀನಿ. ಇದೆಲ್ಲ ಖಂಡ. ಇದು ನೋಡಿ ಬೀಜ ಚಿಕ್ಕದಿದೆ, ಬೀಜ ಕೂಡ ಜಾಸ್ತಿ ಖಂಡನೇ ಇದೆ. ಇದು ಹೇಳ್ಬೇಕಂದ್ರೆ ಹಂಗೆ ಡೈರೆಕ್ಟಾಗೆ ತಿನ್ಬೋದು ಹಣ್ಣು. ನನಗೆ ಹಂಗೆ ತಿಂದರೆ ಇದು ನಾರಿರುತ್ತಲ್ಲ ಎಲ್ಲ ಅಲ್ಲಿಗೆ ಸಿಕ್ಕೊಳುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಪೀಸ್ ಮಾಡಿಕೊಂಡು ತಿನ್ನೋದಕ್ಕೆ ಇಷ್ಟ. ಅದಕ್ಕೆ ಪೀಸ್ ಮಾಡ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕೊಬಂದೆ. ಚೆನ್ನಾಗಿರುತ್ತೆ, ಹಣ್ಣಾಗಿರೋ ಮಾವಿನ ಹಣ್ಣಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕೊಂಡು ತಿಂದ್ರಂತೂ ಚೆನ್ನಾಗಿರುತ್ತೆ ಟೇಸ್ಟು. ಅದಕ್ಕೆ ಕಟ್ ಮಾಡ್ಕೊಬಂದಿದ್ದೀನಿ. ಇನ್ನು ಟೈಮ್ ಆಗಲೇ 4 ಗಂಟೆ ಹತ್ತತ್ರ ಆಗ್ತಾಯಿದೆ. ಇನ್ನು ಗುಂಡನ್ ಕೂಡ ಸ್ಕೂಲ್ ಬಿಟ್ಟಿರ್ತಾರೆ. ಇನ್ನು ನಮ್ಮ ಮನೆಯವ್ರು ಮಲಗಿದ್ದಾರೆ, ಯಾವಾಗ ಹೋಗಿ ಕರ್ಕೊಬರ್ತಾರೋ ಗೊತ್ತಿಲ್ಲ. ಅವನಿದ್ದಿದ್ರೆ ತಿಂತಾಯಿದ್ದ, ಇನ್ನು ಅವನು ಕೂಡ ಇಲ್ಲ ಅಲ್ವಾ. ಅದಕ್ಕೆ ನೋಡೋಣ, ಒಂದು 2 ಪೀಸ್ ತಿಂದ್ಬಿಟ್ಟು ಮಿಕ್ಕಿದ್ದು ಹಂಗೆ ಎತ್ತಿಡ್ತೀನಿ. ಬಂದಾಗ ಅವನು ತಿಂತಾನೆ. ಅಷ್ಟೇ ಮಸ್ತು ಇದ್ದಾವೆ, ಆದರೆ ತಿನ್ನೋದಕ್ಕೆ ಆಗೋದಿಲ್ಲ. ಹಂಗೆ ಕಣ್ಮುಂದೆ ಇದ್ದಾಗ ಹೇಳ್ಬೇಕಂದ್ರೆ ಮಾವಿನ ಹಣ್ಣಂದ್ರೆ ತುಂಬ ಇಷ್ಟ, ಸಖತ್ತಾಗಿ ತಿನ್ಬೇಕು ಅನಿಸುತ್ತೆ. ಬಟ್ ಈ ಟೈಮಲ್ಲಿ ಜಾಸ್ತಿ ಹೆವಿಯಾಗಿ ತಿನ್ನೋಂಗೂ ಇಲ್ಲ ಅಲ್ವಾ. ಅದಕ್ಕೆ ಸುಮ್ಮನೆ ಇದ್ದೀನಿ ಅಷ್ಟೇ, ಇಲ್ಲಾಂದರೆ ಸಿಕ್ಕಾಪಟ್ಟೆ ತಿಂದುಬಿಡ್ತಿದ್ದೆ. ಎಲ್ಲದಕ್ಕೂ ಒಂದು ಇದಿರ್ತದಲ್ಲ, ಅದಕ್ಕೋಸ್ಕರ ಇನ್ನು ತಿಂತಾಯಿಲ್ಲ. ಅಪರೂಪನೇ ತಿನ್ನೋದು, ಏನು 2 ದಿನಕ್ಕೊಂದ್ಸತಿ 3 ದಿನಕ್ಕೊಂದ್ಸತಿ ಹಂಗೆ, 3 ದಿನಕ್ಕೊಂದ್ಸತಿ ಇಲ್ಲ 4 ದಿನಕ್ಕೊಂದ್ಸತಿ ತಿಂತಾಯಿರ್ತೀನಿ ಅಷ್ಟೇ. ಡೈಲಿ ಏನು ತಿನ್ನೋದಿಲ್ಲ. ಅದಕ್ಕೆ ತಿನ್ನಬೇಕಂತ ಅನ್ನಿಸ್ತು. ಇನ್ನು ಕಟ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕೋ ಬಂದಿದ್ದೀನಿ. ನಿಮಗೂ ಇಷ್ಟನಾ ಮಾವಿನ ಹಣ್ಣು ಅಂತಂದರೆ ಕಮೆಂಟ್ ಮಾಡಿ. ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರೂ, ಆಲ್ಮೋಸ್ಟು ಮಾವಿನ ಹಣ್ಣು ಅಂದರೆ ಎಂಥವ್ರಿಗೂ ಇಷ್ಟನೇ. ಕೆಲವರು ಅದು ಇಷ್ಟಪಟ್ಟು ತಿಂತಾರೆ, ಕೆಲವರು ತಿನ್ನೋದಿಲ್ಲ ಹೇಳ್ಬೇಕಂದ್ರೆ. ಅದಕ್ಕೆ ಕಮೆಂಟ್ ಮಾಡಿ ಯಾರ್ಯಾರಿಗೆ ಇಷ್ಟ ಅಂತ ಹೇಳ್ಬಿಟ್ಟು. ಇನ್ನು ಇಲ್ಲಿ ಬಂದುಬಿಟ್ಟು ಸಗಣಿ ಎಲ್ಲ ಎತ್ಬಿಟ್ಟು ಬಕೆಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಒಂದೇ ಹಸುನೇ ಜಾಸ್ತಿ ಹಾಕೋದಿಲ್ಲ. ಹಾಕಿದ್ದೆಲ್ಲ ಕೂಡ ಒಂದೊಂದ್ಸತಿ ನೋಡ್ಕೊಳ್ಳಿಲ್ಲ ಅಂದರೆ ಇದು ಕಡ್ಡಿ ಇರುತ್ತಲ್ವ, ರಾಗಿ ಕಡ್ಡಿಗೆಲ್ಲ ತುಳ್ಕೊಂಡು ಎಲ್ಲ ಕೂಡ ಕಸ ಪಿಸಿ ಮಾಡಿಬಿಡ್ತದೆ. ಅದಕ್ಕೆ ಮತ್ತೆ ನಾಳೆ ಶುಕ್ರವಾರ ಮತ್ತು ಶನಿವಾರ ಕೂಡ ಬಂತು. ನೋಡೋಣ, ನಾಳೆ ಶುಕ್ರವಾರ ಆದರೆ ಹಾಕೋಣ, ಇಲ್ಲ ಶನಿವಾರನೇ ಹೆಂಗಿದ್ರು ಮನೆ ವಾರ ಮಾಡಬೇಕಲ್ಲ, ಮನೆ ದೇವ್ರ ವಾರ. ಆ ಶನಿವಾರಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ಎಷ್ಟು ಸಿಗುತ್ತೋ ಅಷ್ಟೆಲ್ಲ ಕೂಡ ತೆಗೆದ್ಬಿಟ್ಟು ನಾನು ಬಕೆಟ್ಗೆ ಹಾಕ್ತಾಯಿದ್ದೀನಿ. 2 ದಿನಕ್ಕೊಂದ್ಸತಿ ಎಲ್ಲ ಕೂಡ ಈ ಥರ ಬಕೆಟ್ಗೆ ಹಾಕಿಟ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಇಲ್ಲ ಅಂತಂದರೆ ಎಲ್ಲ ಕಾಲು ಕೆಳಗೆಲ್ಲ ತುಳ್ಕೊಂಬಿಟ್ಟು ಮಲ್ಕೊಂಬಿಟ್ಟು ಅದ್ರ ಮೇಲೆ ಅಸಲು ಸಗಣಿನೇ ಸಿಗೋದಿಲ್ಲ, ಆ ಥರ ಮಾಡ್ತಾ ಇರುತ್ತೆ. ನೋಡ್ತಾ ಇದ್ದೀನಿ ಎಲ್ಲ ಕೂಡ ಕಡ್ಡಿಯೆಲ್ಲ ಸರಿಸಿ ಆದರೂ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ. 1-2 ತಪ್ಪೇನೋ 3 ತಪ್ಪೇನೋ ಸಿಕ್ತು ಅಷ್ಟೇ, ಜಾಸ್ತಿ ಸಿಗಲಿಲ್ಲ. ಮತ್ತೆ ಹಾಕಿದಾಗ ಇನ್ನು ಎತ್ತಿಕ್ಕೋಣ ಅಂತ ಹೇಳ್ಬಿಟ್ಟು ಇನ್ನು ಅದನ್ನು ಕೂಡ ಇನ್ನು ಸಿಕ್ಕಿದ್ದೆಷ್ಟನ ಇರಲಿ ಅಂತ ಹೇಳ್ಬಿಟ್ಟು ಇನ್ನು ತೊಗೊಂಡೋಗಿ ಬಕೆಟಲ್ಲಿ ಹಾಕ್ಕೊಂಡು ಮತ್ತು ಅದಕ್ಕೆ ಹಂಗೆ ಸ್ವಲ್ಪ ನೀರು ಹಾಕಿಟ್ಬಿಟ್ಟೆ. ನೀರು ಹಾಕಿಟ್ಬಿಟ್ರೆ ಏನಂದರೆ ಹಂಗೆ ಸ್ವಲ್ಪ ಹಂಗೆ ಕರ್ಕೊಳ್ಳುತ್ತೆ ಮತ್ತು ಸ್ಮೆಲ್ ಕೂಡ ಬರೋದಿಲ್ಲ. ಅಂದರೆ 1-2 ದಿನಕ್ಕೆ ನಾವು ಇವತ್ತು ಎತ್ತಿಟ್ಟಿದ್ದೀವಿ ಅಂದರೆ ಶುಕ್ರವಾರ ಇಲ್ಲ ಶನಿವಾರ ಹಾಕ್ಬಿಡ್ಬೇಕು, ಇಲ್ಲಾಂದರೆ ತುಂಬ ಸ್ಮೆಲ್ ಬಂದುಬಿಡುತ್ತೆ, ಹುಳ ಕೂಡ ಆಗ್ತವೆ. ಇನ್ನು ಹಾಗಾಗಿ ನಾ ಎಲ್ಲ ಕೂಡ ಡೀಪ್ ಕ್ಲೀನ್ ಮಾಡಿ ಸ್ಟವ್ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿದ್ನಲ್ವ. ಇನ್ನು ಸಂಜೆಗೆ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಿಲ್ಲ, ಸಿಂಪಲ್ಲು. ಇನ್ನು ಬೆಳಗ್ಗೆದು ಪಪ್ಪಿತ್ತು,
ಇತ್ತಲ್ಲ, ಮತ್ತು ಸ್ವಲ್ಪ ಅನ್ನ ಕೂಡ ಮಿಕ್ಕಿತ್ತು. ಅದ್ರ ಜೊತೆಗೆ ಬಿಸಿ ಮುದ್ದೆ ಮಾಡೋಣ ಅಂತ ಹೇಳಿ. ನಮ್ಮ ಮನೆಗೆ ಏನಂದ್ರೆ ಒಂದು ಟೈಮ್ ಬೆಳಗ್ಗೆ ಟೈಮ್ ಮಿಸ್ ಆದರೂ ಕೂಡ ಸಂಜೆ ಟೈಮ್ ಕಂಪಲ್ಸರಿ ಮುದ್ದೆ ಮಾಡಬೇಕು. ಇಲ್ಲ ಸಾಯಂಕಾಲ ಮಾಡಿರ್ತೀವಿ ಮತ್ತು ನೆಕ್ಸ್ಟ್ ಡೇ ಬೆಳಗ್ಗೆಗೆ ಆದರೂ ಮಾಡಬೇಕು. ಹಾಗೆ ಒಂದು ದಿನಕ್ಕೆ ಒಂದು ದಿನನಾದರೂ ಒಂದು ಟೈಮ್ ಆದರೂ ಮುದ್ದೆ ಬೇಕೇ ಬೇಕು. ಇನ್ನು ಅದಕ್ಕೋಸ್ಕರ ಇನ್ನೆಲ್ಲ ಕೂಡ ಇವಾಗ ಜೋಡಿಸ್ಕೊತಾ ಇದ್ದೀನಿ. ಇನ್ನು ಒಂದು ಕಡೆಗೆ ಬಿಸಿಗಿಟ್ಟಿದ್ದೀನಿ. ಸ್ವಲ್ಪ ಪಪ್ಪಿತ್ತಲ್ಲ, ಬೆಳಗ್ಗೆ ಸಾಂಬಾರು ಇತ್ತಲ್ಲ, ಅದನ್ನು ಬಿಸಿಗಿಟ್ಬಿಟ್ಟು ಇವಾಗ ದೇವ್ರ ಫೋಟೋ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇನ್ನು ಎಲ್ಲ ಒರೆಸ್ತಾ ಇದ್ದೀನಿ. ಎಷ್ಟು ದಿನ ಕ್ಲೀನ್ ಮಾಡ್ಕೊಂಡ್ರು ಕೂಡ ಅಷ್ಟೇ, ಈ ಇಲಿ ಅಂತೂ ಬಂದು ಅಲ್ಲೇ ಬಿಚ್ಚಿ ಆಗ್ತಾ ಇರ್ತವೆ. ನನಗಂತೂ ಒಂಥರ ಅನ್ನಿಸ್ತಾ ಇರುತ್ತೆ, ಏನು ಮಾಡೋದು, ಅವನು ಓಡಿಸೋದಕ್ಕೆ ಆಗ್ತಾಯಿಲ್ಲ, ಬಿಡೋದಕ್ಕೂ ಆಗ್ತಾಯಿಲ್ಲ ಅಂತ ಪರಿಸ್ಥಿತಿಲಿ ಇದೀವಿ ಇವಾಗ. ಏನಾದರೂ ತಂದಿಡೋಣ ಅಂದ್ರೂ ಕೂಡ ತಂದಿಡೋದಕ್ಕೆ ಆಗ್ತಾಯಿಲ್ಲ. ಹೇಳ್ಬೇಕಂದ್ರೆ ಇಂಥ ಟೈಮಲ್ಲಿ ಏನು ಕೂಡ ಪ್ರಾಣಿ ಹಿಂಸೆ ಆಗಲಿ ಏನು ಕೂಡ ಮಾಡಬಾರ್ದು. ನನಗದು ಇಷ್ಟನೂ ಆಗೋದಿಲ್ಲ. ಮುಂಚೆ ತುಂಬ ಇಲಿದ್ವು, ಏನು ನೂರಾರು ಗಟ್ಟಲೆ ಇಲಿದ್ವು. ಅವಷ್ಟೇ ನಾವು ಬಂದು ಮನೆಗೆ ಸೇರ್ಕೊಂಡಾಗಿಂದ ಎಲ್ಲ ಕೂಡ ಹೊರಟೋಗಿದ್ದಾವೆ. ಸೆಂಟ್ರಲ್ಲಿ ತುಂಬ ಕಮ್ಮಿ ಆಗಿದ್ವು, ಯಾಕೆ ಇತ್ತೀಚೆಗೆ ಮತ್ತೆ ಸ್ಟಾರ್ಟ್ ಆಗಿದ್ದಾವೆ. ಇನ್ನೇನು ಮಾಡೋದಕ್ಕಾಗೋದಿಲ್ಲ, ಸ್ವಲ್ಪ ನಾವೇ ಎಲ್ಲ ಚೇಂಜಸ್ ಮಾಡ್ಕೋಬೇಕಂತ ಹೇಳ್ಬಿಟ್ಟು ಇವಾಗೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಮತ್ತು ಕಮೆಂಟ್ಸ್ ಕೂಡ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕಿದ್ದೀರಾ, ತುಂಬ ಖುಷಿ ಆಯಿತು. ವ್ಲಾಗ್ ಹಾಕಿ ಮತ್ತು ಮಿಸ್ ಮಾಡಬೇಡಿ, ಮರಿಬೇಡಿ. ನಾವು ವೆಯ್ಟ್ ಮಾಡ್ತಾ ಇರ್ತೀವಿ ಅಂತ ಕೂಡ ತುಂಬ ಕಮೆಂಟ್ಸ್ ಬರ್ತಾ ಇದ್ದಾವೆ. ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಮತ್ತು ಹಾಸ್ಪಿಟಲ್ ಬಗ್ಗೆ ಕೂಡ ಕೇಳಿದರು ಭೂಮಿ ಸಿಸ್ಟರ್. ಹೇಳ್ತೀನಿ ಅದನ್ನು, ಸ್ವಲ್ಪ ಕುತ್ಕೊಂಡು ಮಾತಾಡಬೇಕಾದ್ರ ಬಗ್ಗೆ. ಹಾಸ್ಪಿಟಲ್ ಅಂತಂದರೆ ಹೋಗಬೇಕಿತ್ತು, ಇಷ್ಟೊತ್ತಿಗೆ ನಾನು ಯಾವಾಗಲೂ ತೋರಿಸ್ಕೋಬೇಕಿತ್ತು. ನಿಜ, ಆ ಟ್ಯಾಬ್ಲೆಟ್ಸ್ ಅಂತೂ ಈ ಟೈಮಲ್ಲಿ ತುಂಬ ಇಂಪಾರ್ಟೆಂಟು. ಇನ್ನು ಸ್ಟಾರ್ಟಿಂಗ್ ಸ್ಟೇಜಿಂದ ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಆ ಮಗು ಸ್ವಲ್ಪ ಚೆನ್ನಾಗಿ ಗ್ರೋತ್ ಆಗುತ್ತೆ, ಮತ್ತು ಮೂಳೆ ಎಲ್ಲ ಸ್ಟ್ರಾಂಗ್ ಆಗಿ ಎಲ್ಲ ಇರುತ್ತೆ. ನಾನು ಫಸ್ಟ್ನೇ ಗುಂಡಿನ ಪ್ರೆಗ್ನೆನ್ಸಿಯಲ್ಲಿ ನಾನು ಮಾಡ್ಕೊಂಡಿದ್ದು ಎಡವಟ್ಟು ಅಂದರೆ ಅದೇ. ನಾನು ಇದೇ ಥರನೇ ನಾನು ಮಾಡಿಕೊಂಡು ಸ್ವಲ್ಪ ಸಫರ್ ಆಗಿಬಿಟ್ಟೆ ಅವಾಗ. ಅದಕ್ಕೆ ಈ ಸತಿ ಈ ಥರ ಆಗಬಾರ್ದು ಅಂತ ನೋಡಿದ್ರೆ ಸ್ವಲ್ಪ ಒಂದಕ್ಕೊಂದು ಯಾಕೋ ಕಲ್ತು ಬರ್ತಾ ಇಲ್ಲ. ಇನ್ನು ಸ್ವಲ್ಪ ಅಮೌಂಟ್ ಪ್ರಾಬ್ಲಮ್ ಇದೆ, ಅದಕ್ಕೋಸ್ಕರ ಇನ್ನು ಹೋಗೋದಕ್ಕಾಗಲಿಲ್ಲ. ನೋಡ್ತೀನಿ ವಾರದಲ್ಲಿ ಎಷ್ಟೊತ್ತಿದ್ರು ಕೂಡ. ಇನ್ನು ಸೋಮವಾರನೇ, ವಾರದಲ್ಲಿ ಅಂದರೆ ಸೋಮವಾರನೇ ಹೋಗೋಕ್ಕಾಗೋದು. ಇನ್ನು ಸೋಮವಾರ ಅಷ್ಟೊತ್ತಿಗೆ ನಮ್ಮ ಮನೆಯವರು ನೋಡೋಣ, ಓನರ್ಗಿನ ಕೇಳ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಅವ್ರು ಅಮೌಂಟ್ ಕೊಟ್ಟರೆ ಇನ್ನು ಸೋಮವಾರ ಹೋಗ್ಬಿಟ್ಟು ಇನ್ನು ತೋರಿಸ್ಕೊಂಬರ್ತೀನಿ ಫೈನಲ್ಲು. ನನಗೂ ಹಂಗೆ ಅನ್ನಿಸ್ತಾ ಇದೆ. ನೆನ್ನೆ ಕಮೆಂಟ್ ಮಾಡಿದ್ದು ನೋಡಿ ಕೂಡ ಹಂಗೆ ಅನ್ನಿಸ್ತು. ನಾನು ಕೂಡ ಅದನ್ನು ಯೋಚನೆ ಮಾಡ್ತಾಯಿದ್ದೆ. ಬಟ್ ಎಲ್ಲದಕ್ಕೂ ಕೂಡ ನಾವು ಸ್ವಲ್ಪ ಇದು ಮಾಡ್ಕೋಬೇಕಾಗುತ್ತೆ. ಇವಾಗ ನಮಗೆ ಅನುಕೂಲಕ್ಕೆ ತಕ್ಕ ಬೇಗ ಏನು ಕೂಡ ಸಿಗೋದಿಲ್ಲಲ್ವ, ಹಾಗಾಗಿ ಇನ್ನು ಹೋಗೋದಕ್ಕೆ ಆಗಲಿಲ್ಲ. ಇನ್ನು ಹೋಗ್ತೀವಿ ಅಂತಂದರೆ ಎಲ್ಲರೂ ಸುಮ್ಮನೆ ಫ್ರೀ ಅಂತಾರೆ. ಎಷ್ಟೇ ಗೌರ್ಮೆಂಟ್ ಹಾಸ್ಪಿಟಲ್ಗೆ ತೋರಿಸ್ಕೊತೀವಿ ಅಂದರೂ ಕೂಡ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಯಾರು ಕೂಡ ಫ್ರೀ ನೋಡೋದಿಲ್ಲ. ಅಟ್ಲೀಸ್ಟ್ ಅವರು ಸ್ಕ್ಯಾನಿಂಗ್ ಬರ್ಕೊಟ್ರು ಹೊರಗಡೆನೇ ಬರ್ಕೊಡ್ತಾರೆ, ಮತ್ತು ಮೆಡಿಷನ್ ಸಮೇತ ಹೊರಗಡೆನೇ ಬರ್ಕೊಡ್ತಾರೆ. ಅವಾಗ ಹೊರಗಡೆ ತೊಗೊಂಡ್ರೆ ಸ್ವಲ್ಪ ಅಮೌಂಟ್ ಜಾಸ್ತಿ ಆಗೇ ಆಗುತ್ತೆ. ಅಟ್ಲೀಸ್ಟ್ ನಾವು ಮಾತ್ರ ತೊಗೊತೀವಿ ಅಂದರೂ ಕೂಡ ಒಂದು 15 ದಿನ 20 ದಿನ ಒಂದು ತಿಂಗಳಿಗೆ ಆದಷ್ಟಾದರೂ ತೊಗೋಬೇಕಲ್ಲ ಮೆಡಿಷನ್ನು. ಹಾಗಾಗಿ ಅಮೌಂಟು ಜಾಸ್ತಿ ಬೇಕಾಗುತ್ತೆ ಅನ್ನೋಗೋಸ್ಕರ ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ದೀನಿ ಅಷ್ಟೇ. ಇಲ್ಲಾಂದರೆ ಹೋಗಿ ತೋರಿಸ್ಕೊಬರ್ತಾಯಿದ್ದೆ. ಹೋಗ್ತೀನಿ ಸೋಮವಾರ ಹೋಗ್ಬಿಟ್ಟು ಇನ್ನು ಬಂದುಬಿಟ್ಟು ಏನದು ಎತ್ತ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಇನ್ನು ಥ್ಯಾಂಕ್ ಯು ಸೋ ಮಚ್. ಇನ್ನು ಫೈನಲಿ ಸಂಜೆ ಆಯಿತು. ಇನ್ನು ಸುಮಾರು ಒಂದು 5:30 ಆಗಿತ್ತು ಟೈಮು. ಇನ್ನು ಗುಂಡ ಕೂಡ ಬಂದ. ಬೆಳಗ್ಗೆ ಟೈಮ್ ಎಷ್ಟು ಫ್ರೆಶ್ಶಾಗಿ ಹೋಗ್ತಾನೆ, ಸಂಜೆಗೆ ಬರೋಷ್ಟೊತ್ತಿಗೆ ಅವ್ನು ನೋಡೋದಕ್ಕೂ ಕೂಡ ಆಗಲ್ಲ, ಹಂಗಿರ್ತಾನೆ ಸುಮ್ಮನೆ ಮುಖ ಎಲ್ಲ. ಯಾಕೆಂದರೆ ಇವಾಗ ಸೆಕೆ ಹಂಗಿದೆ ಬಿಡಿ ಪಾಪ, ಬೇಸಿಗೆ. ಅಲ್ಲಿ ಕೂಡ ಅಷ್ಟೇ, ಚಿಕ್ಕ ರೂಮು, ಅಂಗನವಾಡಿ ತುಂಬ ಚಿಕ್ಕದು ಅಂದರೆ ತುಂಬ ಚಿಕ್ಕದು. ಶೀಟ್ ಅಂಗನವಾಡಿ, ಅದು ಶೀಟ್ ಹಾಕಿದ್ದಾರೆ ಅಂಗನವಾಡಿಗೆ. ಬಿಸಿಲಲ್ವ ಈಗ, ಮಕ್ಕಳಂತೂ ಸುಮ್ಮನೆ ಸಖತ್ತು ಬೇಯ್ತಾ ಇರ್ತಾರೆ, ಅಷ್ಟು ಬಿಸಿಲಿರುತ್ತೆ ಪಾಪ. ಅಷ್ಟು ಸೆಕೆ ಅನ್ನಿಸ್ತಾ ಇರುತ್ತೆ, ಸುಮ್ಮನೆ ಮೈಯೆಲ್ಲ ಕೆರ್ಕೊಂಡು ಹಿಂಗೆ ಇದು ಮಾಡಿಕೊಂಡು ಹಂಗೆ ಮಾಡ್ಕೊಂಡು ಕೂತ್ಕೊಂಡಿರ್ತವೆ ಮಕ್ಕಳು. ನೋಡೋದಕ್ಕಾಗೋದಿಲ್ಲ, ಒಂಥರ ಹಿಂಸೆ ಅನಿಸ್ಬಿಡುತ್ತೆ. ಅದಕ್ಕೆ ಸಂಜೆ ಅಷ್ಟೊತ್ತಿಗೆ ಈ ಗತಿ ಆಗಿ ಬಂದಿರ್ತಾನೆ ಪಾಪ. ಇನ್ನು ಬಂದ ತಕ್ಷಣ ಕೈಕಾಲು ಮುಖ ತೊಳೆಸ್ಬಿಡ್ತೀನಿ, ಫ್ರೆಶ್ ಮಾಡಿಬಿಡ್ತೀನಿ. ಇಲ್ಲಾಂದರೆ ಆ ಜಿಡ್ಡು ಅದೆಲ್ಲ ಕೂಡ ತುಂಬ ಇದಾಗುತ್ತೆ ಅಂತ ಹೇಳಿ ಇನ್ನು ಫೈನಲಿ ಇನ್ನೊಂದು ಸತಿ ಸಾಂಬಾರೆಲ್ಲ ಬಿಸಿಗಿಟ್ಬಿಟ್ಟು ಇನ್ನು ಮುದ್ದೆಗೆ ಇಟ್ಟಿದ್ದೀನಿ. ಮುದ್ದೆ ಒಂದು ಕಟ್ಬಿಟ್ಟು ಇನ್ನು ಊಟ ಮಾಡಿ ಆ ಕಡೆ ಮನೆ ಹತ್ರ ಹೋಗೋದೇನೆ. ಇನ್ನು ಊಟ ಕೂಡ ಆಯಿತು. ಇನ್ನು ಊಟ ಇನ್ನೂ ಆಗಿರಲಿಲ್ಲ, ಆಗಲೇ ಮಳೆ ಸ್ಟಾರ್ಟ್ ಆಯಿತು. ಸುಮಾರು ಒಂದು 6:30ಗೆ ಮಳೆ ಸ್ಟಾರ್ಟ್ ಆಯಿತು ನೋಡಿ. ಇದ್ದಕ್ಕಿದ್ದಂಗೆ ಸಡನ್ನಾಗಿ ಸ್ವಲ್ಪ ಮೋಡ ಗಾಳಿ ಆಗಿಬಿಟ್ಟು ಇನ್ನು ಮಳೆ ಬಂದೇ ಬಿಡ್ತು. ಅದು 6:30ಯಿಂದ ಹಿಡಿದ್ಬಿಟ್ಟು ಮತ್ತು ಬೆಳಗಿನ ಜಾವದವರೆಗೂ ಸ್ವಲ್ಪ ಹಂಗೆ ಬಿಡೋದು ಮತ್ತು ಬರೋದು ಬಿಡೋದು ಹಂಗೆ ಮಾಡ್ತಾಯಿತ್ತು. ಅಷ್ಟು ಜೋರಾಗೇನು ಬರಲಿಲ್ಲ. ಇನ್ನು ಈ ಮೋಡಕ್ಕೂ ಗುಡುಗು ಮಿಂಚಕ್ಕೂ ಎಂಥ ಮಳೆ ಬರಬೇಕು, ಬಟ್ ಸಡನ್ನಾಗಿ ಗಾಳಿ ಬೀಸಿಬಿಡುತ್ತೆ. ಅದೆಲ್ಲ ಹೊರಟೋಗೋ ಕಡೆ ಬೇರೆ ಕಡೆ ಹೊರಟೋಗ್ತಾ ಇರುತ್ತೆ. ಹಿಂಗಿರುತ್ತೆ, ಏನು ಮಾಡೋಕ್ಕಾಗಲ್ಲ. ಇನ್ನು ಬಂದಿದ್ದೆ ಭಾಗ್ಯ ಅಂದ್ಕೊಂಡು ಇನ್ನು ಇದು ಮಾಡಬೇಕು. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೆ ಈ ವ್ಲಾಗ್ ನೋಡ್ತಾ ಇರಿ.